ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ತ್ರೀ ನ್ಯೂಸ್. ನಾನು ಸೀಮಾ ಬಂಗಾರಪ್ಪ. ಉಕ್ಕಿ ಹರಿಯುತ್ತಿದ್ದ ನೀರಿನಲ್ಲಿ ಮಾನವ ಸೇತುವೆ ನಿರ್ಮಿಸಿ 35 ಮಕ್ಕಳ ರಕ್ಷಣೆ. ಹೌದು, ಪಂಜಾಬಿನಲ್ಲಿ ಜೀವದ ಹಂಗು ಮೀರಿ ಯುವಕರು ಶಾಲಾ ಮಕ್ಕಳನ್ನ ರಕ್ಷಣೆ ಮಾಡಿದ ಘಟನೆಯೊಂದು ಎಲ್ಲರ ಗಮನ ಸೆಳೆದಿದೆ. ಪಂಜಾಬಿನ ಮೊಗಾ ಜಿಲ್ಲೆಯ ಮಲಯಾನ್ ಹಾಗೂ ರುಸುಲ್ಪುರ್ ಗ್ರಾಮಗಳನ್ನು ಸಂಪರ್ಕಿಸುವ ಏಕೈಕ ರಸ್ತೆ ಮಳೆಯಿಂದ ಸಂಪೂರ್ಣ ಹಾನಿಗೊಳಗಾಗಿತ್ತು. ಮಕ್ಕಳಿಗೆ ಶಾಲೆಯಿಂದ ರಜೆ ನೀಡಲಾಗಿದ್ದರೂ ವಾಪಸ್ಸಾಗುವ ವೇಳೆ ಗುರುದ್ವಾರದ ಬಳಿ ಬಾಯಿ ನೀರಿನ ಮಧ್ಯೆ ಸಿಲುಕಿದ್ರು. ಆದರೆ ಸುಖಿಂದರ್ ಸಿಂಗ್ ಮತ್ತು ಗಗನ್ದೀಪ್ ಸಿಂಗ್ ಎಂಬುವ ಯುವಕರು ಜೀವದ ಹಂಗನ್ನು ಮೀರಿ ಉಕ್ಕಿ ಹರಿಯುತ್ತಿದ್ದ ನೀರಿನಲ್ಲಿ ನಿಂತು ಮಾನವ ಸೇತುವೆ ನಿರ್ಮಿಸಿದರು. ಅವರೊಂದಿಗೆ ಇತರ ಸಹಯೋಗಿಗಳು ಸೇರಿ 35 ಮಕ್ಕಳು ಮತ್ತು 10 ಜನರನ್ನ ಸುರಕ್ಷಿತವಾಗಿ ಮತ್ತೊಂದೆಡೆಗೆ ದಾಟಿಸಿದರು. ಮಳೆಗಾಲದ ಮೊದಲು ರಸ್ತೆಯನ್ನ ದುರಸ್ತಿ ಮಾಡಬೇಕೆಂಬ ಬೇಡಿಕೆ ನಾವು ಹಲವು ಬಾರಿ ಇಟ್ಟಿದ್ದರೂ ಕಿವಿಗೊಡದ ಆಡಳಿತ ನಿರ್ಲಕ್ಷ್ಯದಿಂದ ಇಂದು ಮಕ್ಕಳು ಜೀವದ ಹಂಗಿನಲ್ಲಿ ಸಿಲುಕಬೇಕಾಯಿತು ಎಂದು ಗ್ರಾಮಸ್ಥರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನೋಡ್ತಾ ಇರಿ ಸ್ತ್ರೀ ನ್ಯೂಸ್.